ಜನವಸತಿ ಪ್ರದೇಶವಾದಂತಹ ಕಲ್ಯಾಣ ನಗರದಲ್ಲಿ ಮೊಬೈಲ್ ಟವರ್ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಮೊಬೈಲ್ ಟವರ್ ನಿರ್ಮಾಣಕ್ಕೆ ಬಂದಂತಹ ವಾಹನಗಳನ್ನು ತಡೆದು ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಹಿಂದೆ ಹಲವು ಬಾರಿ ವಿರೋಧ ವ್ಯಕ್ತಪಡಿಸಿ ಮೊಬೈಲ್ ಟವರ್ ನಿರ್ಮಾಣ ಕಾರ್ಯವನ್ನ ನಿಲ್ಲಿಸಿದ್ರು. ಇದೀಗ ಮತ್ತೆ ಬೆಂಗಳೂರಿನ ಎಟಿಸಿ ಕಂಪನಿ ಟವರ್ ನಿರ್ಮಾಣಕ್ಕೆ ಮುಂದಾಗಿದೆ. ಕಲ್ಯಾಣ ನಗರದ ನಿವಾಸಿ ಇದು ಜನವಸತಿ ನಮಗೆ ಗೊತ್ತಿದ್ದ ನಾಲೆಜಿನ ಪ್ರಕಾರ ಜನವಸತಿ ಪ್ರದೇಶದಲ್ಲಿ ಮೊಬೈಲ್ ಟವರ್ ಇರಬಾರ್ದು, ಅದು ಎಲ್ಲ ಸಾರ್ವಜನಿಕ ವಸತ್ತೆ. ಅದ್ರ ಸಲುವಾಗಿ ನಾವು ಇದನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದಾಗಿದ್ದಾನು ನಾವು ವಿರೋಧ ಮಾಡ್ತಾನೆ ಬಂದ್ವಿ. ಆದರೆ ಅವರು ಕಳವಿಲೆ ಇದಾಗಿ ನಮ್ಮ ಸಹಪಾಠಿ ಹೇಳಿದಂತೆ ಸೂಟಿ ಇದ್ದ ದಿವಸ, ದೊಡ್ಡ ದೊಡ್ಡ ಹಬ್ಬದ ದಿವಸ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ಜಾಗೃತರಾಗಿರುವಾಗ ತಂದು ಇಲ್ಲಿವರೆಗೂ ಅದನ್ನು ನಿಲ್ಲಿಸಿದ್ರು. ಆನಂತರ ನಾವೇನು ಮಾಡಿದ್ವಿ, ಕೋರ್ಟ್ನಲ್ಲಿ 91/21 ಅಂತ OS ಕೇಸ್ ಹಾಕಿದ್ವಿ. ಆ ಕೇಸ್ ಈಗ ಮುಂದುವರೆದು 5 ವರ್ಷಗಳಲ್ಲಿ ಆ ಕೇಸ್ ಬಂದು ಈಗ ಸಾಕ್ಷಿಯಾಗಿ ನಿಂತಿದೆ. ಸಾಕ್ಷಿಯಾಗಿ ನಿಂತರೆ ಅವರು ಯಾರು ಬರ್ತಾನೂ ಇಲ್ಲ. ಅದನ್ನ ಸ್ಟೇಟಸ್ ಮೇಂಟೈನ್ ಮಾಡಿ ಕೇಳೋದಕ್ಕೆ ಅವರು ಕೋರ್ಟ್ನವರು ಆದೇಶ ಮಾಡಿದ್ರು ಸಹಿತ ಇವರು ಕಳವಿಲೆ ಬರೋದು. ಇದು 4ನೇ ಸಾರಿ ಎಲ್ಲ ವಾಹನಗಳನ್ನು ನಾವು ಮರಳಿ ಕಳಿಸೋದು. ಆದರೂ ಅವ್ರು ಕಳವಿಲೆ ಬರ್ತಾರೆ. ಈಗ ನಾವು ವಯಸ್ಸಾದವರು ನಮ್ಮ ಮನ್ಯಾಗ ಕುಂತಿದ್ವಿ, ಈಗ ಯಾರೋ ಬಂದು ಹೇಳಿದ್ರು ಲಾರಿ ಬಂದ ತೆಗಿತಾರಂತ. ನಾವು ಓಡಿ ಬಂದ್ವಿ, ನಮಗೂ ಇಲ್ಲ. ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಇದಕ್ಕೆ ಜಾಸ್ತಿ ಪ್ರಕಟಣೆ ಮಾಡಿ ಇದನ್ನು ಕೊಟ್ಟು ನಮ್ಮನ್ನೆಲ್ಲ ಕಾಪಾಡಬೇಕು ಕಲ್ಯಾಣ ನಗರದ ನಿವಾಸಿಗಳು ಅಂತ ನಾವು ಕಳಕಳಿಯಿಂದ ಬೀಳ್ಕೊಳ್ತೀವಿ. ಇದರಿಂದ ರೊಚ್ಚಿಗೆದ್ದಂತಹ ನಿವಾಸಿಗಳು ತಕ್ಷಣವೇ 112ಗೆ ಕರೆ ಮಾಡಿ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದ್ದು ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಆದೇಶಿಸಲಾಗಿತ್ತು. ಆದರೂ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಮೊಬೈಲ್ ಟವರ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಕೋರ್ಟಿನಲ್ಲಿ ಈ ಟವರ್ನ ಬಗ್ಗೆ ಕೇಸಿದ್ದು, ಜೋಗಿನ್ ಅವರ ಮನೆಯ ಮುಂದೆ ನಾಗರಿಕರೆಲ್ಲ ಧರಣಿ ಕುಳಿತು ಕರಪತ್ರ ಹಂಚಿ ಹೋರಾಟ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ ಕೋರ್ಟ್ ಹೇಳಿದ ಹಿನ್ನೆಲೆಯಲ್ಲಿ ಆ ಕಾರ್ಯ ಟವರ್ ಮೇಲೆ ಕುಂದಿರಿಸ್ತಕ್ಕಂಥ ಕೆಲಸ ನಿಲ್ಬೇಕು. ಸಾಮಾನ್ಯವಾಗಿ ಜಾತ್ರೆ, ಹಬ್ಬ, ಹುಣ್ಣಿಮೆ ದಿವಸ ಜನ ತಮ್ಮ ಕೆಲಸಗಳಲ್ಲಿ ತೊಡಗಿರ್ತಾರೆ ಅಂತ ಭಾವಿಸಿ ಇಂಥ ಕಾರ್ಯಗಳನ್ನು ಕಳ್ಳತನದಿಂದ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದು 3-4ನೇ ಸಲ, ನಾವು ನೆನಪು ಕೂಡ ಇಟ್ಟಿಲ್ಲ. ಪ್ರತಿ ಸಲವೂ ಕೂಡ ನಾವು ಮರಳಿ ವಿರೋಧ ಮಾಡುವುದು ನಮಗೆ ಅತ್ಯಂತ ವಿಷಾದದ ಸಂಗತಿ. ನಮ್ಮ ನಗರದ, ನಮ್ಮ ಕಾಲನಿಯ ನಿವಾಸಿಯನ್ನೇ ನಾವು ವಿರೋಧ ಮಾಡ್ತಕ್ಕಂಥದ್ದು ನಮಗೇನು ಸಮಾಧಾನದ ಸಂಗತಿ ಅಲ್ಲ. ಆದರೆ ಕಲ್ಯಾಣ ನಗರದ ನಾಗರಿಕರ ಹಿತಾಸಕ್ತಿಯನ್ನು ರಕ್ಷಿಸಲಿಕ್ಕೆ ಕಲ್ಯಾಣ ನಗರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ನಾನು ಅನಿವಾರ್ಯವಾಗಿ ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ಹಿಂದೆ ಧರಣಿ ಕುಳಿತಿರ್ತಕ್ಕಂಥ ಸ್ಥಿತಿ ಮರಳಿ ಬರಬಾರ್ದು. ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಕೋರ್ಟ್ನಲ್ಲಿ ಕೇಸಿದ್ದಾಗ ಈ ರೀತಿ ಯಥಾಸ್ಥಿತಿ ಕಾಪಾಡಬೇಕು ಅಂತ ಕೋರ್ಟ್ ಹೇಳಿದಾಗ ಅದನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು ನ್ಯಾಯಾಂಗದ ಒಂದು ನಿಂದನೆ ಆಗುತ್ತೆ. ಅವು ಹೆಚ್ಚಿನ ಕ್ರಮಕ್ಕೆ ನಾವು ಮುಂದಾಗಬೇಕಾಗುತ್ತೆ. ಈಗಾಗಲೇ 112ಕ್ಕೆ ನಾವು ಫೋನ್ ಮಾಡಿದ್ದು, ಪೊಲೀಸರು ಬಂದು ಕಾರ್ಯವನ್ನು ನಿಲ್ಲಿಸಲಿಕ್ಕೆ ಅವರಿಗೆ ಹೇಳಿದ್ದಾರೆ. ಅವರು ಆ ಆದೇಶವನ್ನು ಪಾಲಿಸಬೇಕು. ಇಂಥ ಹಬ್ಬ, ಹುಣ್ಣಿಮೆ ಮುಂತಾದಂತಹ ಸಂದರ್ಭದಲ್ಲಿ ಜನ ತಮ್ಮ ಕೆಲಸಗಳಲ್ಲಿ ತೊಡಗಿರುವಾಗ ಬರ್ತಕ್ಕಂಥದ್ದು ಒಂದು ಮೋಸಗಾರಿಕೆಯ ಕ್ರಮ ಅಂತ ನಾವು ಇದನ್ನ ಕಲ್ಯಾಣ ನಗರದ ನಾಗರಿಕರು ಖಂಡಿಸ್ತಾ ಇದ್ದೀವಿ. ಮೊಬೈಲ್ ಟವರ್ ನಿರ್ಮಾಣಕ್ಕೆ ಮುಂದಾದರೆ ಕಲ್ಯಾಣ ನಗರದ ನಾಗರಿಕರ ಹಿತಾಸಕ್ತಿಯ ರಕ್ಷಣೆಗಾಗಿ ಮತ್ತೆ ಧರಣಿಗೆ ಕೂರುವುದಾಗಿ ಕಲ್ಯಾಣ ನಗರದ ಅಭಿವೃದ್ಧಿ ಕರ್ನಾಟಕ ಟಿವಿ ಕೊಪ್ಪಳ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.